subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳನ್ನು ತಿಳಿಯುವುದು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.2 ಅನ್ನು ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಶ್ನೆಯನ್ನ ಸರಿಯಾಗಿ ಗಮನಿಸಿ. ಅಭ್ಯಾಸ 1.2. ಒಂದು ಶಾಲೆಯಲ್ಲಿ 4 ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು. ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ, 2ನೇಯ, 3ನೇಯ ಮತ್ತು 4ನೇಯ ದಿನಗಳಲ್ಲಿ ಕ್ರಮವಾಗಿ 1094, 1812, 2050 ಮತ್ತು 2751 ಟಿಕೆಟುಗಳು ಮಾರಾಟವಾದವು. ಆ 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಮೊದಲ ದಿನ ಮಾರಾಟವಾದ ಟಿಕೆಟ್ಗಳು ಎಷ್ಟು ಮಕ್ಕಳೇ? 1094. 2ನೇಯ ದಿನ ಮಾರಾಟವಾದ ಟಿಕೆಟುಗಳು 1812. 3ನೇಯ ದಿನ ಮಾರಾಟವಾದ ಟಿಕೆಟುಗಳು 2050. 4ನೇಯ ದಿನ ಮಾರಾಟವಾದ ಟಿಕೆಟುಗಳು 2751. 4 ದಿನ ಮಾರಾಟವಾದ ಒಟ್ಟು ಟಿಕೆಟುಗಳ ಸಂಖ್ಯೆಯನ್ನ ನೀವು ಕಂಡುಹಿಡಿಬೇಕು ಮಕ್ಕಳೇ. ಆಗ ಏನ್ ಮಾಡಬೇಕು? ಒಟ್ಟು ಟಿಕೆಟುಗಳ ಸಂಖ್ಯೆಯನ್ನ ಕಂಡುಹಿಡಬೇಕಂದ್ರೆ ಈ 4 ಸಂಖ್ಯೆಗಳನ್ನ ಕೂಡಬೇಕು. ಹೌದಲ್ವಾ? ಕೂಡಿ ಮಕ್ಕಳೇ. 4ಕ್ಕೆ 2 ಕೂಡಿದ್ರೆ 6, 6ಕ್ಕೆ 1 ಕೂಡಿದ್ರೆ 7, 9ಕ್ಕೆ 1 ಕೂಡಿದ್ರೆ 10, 10ಕ್ಕೆ 5 ಕೂಡಿದ್ರೆ 15, 15ಕ್ಕೆ 5 ಕೂಡಿದ್ರೆ 20. ದಶಕ 2, ಇಲ್ಲಿ 0. 2ಕ್ಕೆ 8 ಕೂಡಿದ್ರೆ 10, 10ಕ್ಕೆ 7 ಕೂಡಿದ್ರೆ 17. ದಶಕ 1, ಇಲ್ಲಿ 7. 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 1 ಕೂಡಿದ್ರೆ 3, 3ಕ್ಕೆ 2 ಕೂಡಿದ್ರೆ 5, 5ಕ್ಕೆ 2 ಕೂಡಿದ್ರೆ 7. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 7707. 4 ದಿನ ಮಾರಾಟವಾದ ಒಟ್ಟು ಟಿಕೆಟುಗಳ ಸಂಖ್ಯೆ 7707 ಮಕ್ಕಳೇ. ನಂತರ 2ನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ. ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ 6980 ರನ್ಗಳನ್ನು ಪಡೆದಿರುತ್ತಾನೆ. ಅವನು 10,000 ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ. ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ನುಗಳು ಅವಶ್ಯಕವಿದೆ? ಪ್ರಶ್ನೆಯನ್ನ ಸರಿಯಾಗಿ ಗಮನಿಸಿ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಶೇಖರ್ ಪೂರೈಸಲು ಇಚ್ಛಿಸಿರುವ ರನ್ನುಗಳು ಎಷ್ಟು ಮಕ್ಕಳೇ? ಅವನಿಗೆ 10,000 ರನ್ಗಳನ್ನ ಹೊಡಿಬೇಕು ಅಂತ ಆಸೆ ಇದೆ ಮಕ್ಕಳೇ. ಹಾಗಾದ್ರೆ ಇದುವರೆಗೂ ಪಡೆದಿರ್ತಕ್ಕಂತಹ ರನ್ಗಳೆಷ್ಟು ಮಕ್ಕಳೇ? 6980. ಹಾಗಾದ್ರೆ ಇನ್ನು ಎಷ್ಟು ರನ್ಗಳು ಅವನಿಗೆ ಅವಶ್ಯಕವಿದೆ ಮಕ್ಕಳೇ? ನೋಡಿ, ಆಗ ಏನ್ ಮಾಡಬೇಕು? 10,000ದಲ್ಲಿ 6980 ರನ್ಗಳನ್ನ ಕಳಿಬೇಕು. ಹೌದಲ್ವಾ? ನೋಡಿ ಮಕ್ಕಳೇ, 0ಯಲ್ಲಿ 0 ಕಳೆದ್ರೆ 0, 0ಯಲ್ಲಿ 8 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕಾಗುತ್ತೆ ಮಕ್ಕಳೇ. 10 ಆಗುತ್ತೆ ಮಕ್ಕಳೇ. ಇಲ್ಲಿ 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 9 ಕಳೆದ್ರೆ 0, ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3, ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 3020. ಹಾಗಾದ್ರೆ ಶೇಖರನಿಗೆ ಅವಶ್ಯಕವಿರುವಂತಹ ರನ್ನುಗಳು ಎಷ್ಟು ಮಕ್ಕಳೇ? 3020 ರನ್ನುಗಳು. 3ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ 5,77,500 ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ 3,48,700 ಮತಗಳು ಲಭಿಸಿದವು. ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು? ಈ ಲೆಕ್ಕವನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ವಿಜೇತ ಅಭ್ಯರ್ಥಿ ಪಡೆದಂತಹ ಮತಗಳು ಎಷ್ಟು ಮಕ್ಕಳೇ? 5,77,500 ಮತಗಳನ್ನ ಪಡಿತಾನೆ. ಅದೇ ರೀತಿ ಸಮೀಪದ ಪ್ರತಿಸ್ಪರ್ಧಿ ಪಡೆದಂತಹ ಮತಗಳು ಎಷ್ಟು ಮಕ್ಕಳೇ? 3,48,700. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಮಕ್ಕಳೇ? ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು? ನೋಡಿ ಮಕ್ಕಳೇ, ವಿಜೇತ ಅಭ್ಯರ್ಥಿ ಪಡೆದಂತಹ ಮತಗಳಲ್ಲಿ ಸಮೀಪದ ಪ್ರತಿಸ್ಪರ್ಧಿ ಪಡೆದ ಮತಗಳನ್ನ ಕಳಿಬೇಕು ಮಕ್ಕಳೇ. ಆಗ ವಿಜೇತ ಅಭ್ಯರ್ಥಿ ಪಡೆದಂತಹ ಮತಗಳ ಅಂತರ ನಿಮಗೆ ಸಿಗುತ್ತೆ.
ನೋಡಿ ಮಕ್ಕಳೇ, 0ಯಲ್ಲಿ 0ನ ಕಳೆದ್ರೆ 0, 0ಯಲ್ಲಿ 0ನ ಕಳೆದ್ರೆ 0, 5ರಲ್ಲಿ 7ನ್ನು ಕಳೆಯಲು ಸಾಧ್ಯವಿಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ. ಆಗ 15 ಆಗುತ್ತೆ ಮಕ್ಕಳೇ. 15ರಲ್ಲಿ 7ನ್ನ ಕಳೆದ್ರೆ 8 ಮಕ್ಕಳೇ. ನಂತರ ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8ನ್ನ ಕಳೆಯಲು ಸಾಧ್ಯವಿಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ. 16 ಆಗುತ್ತೆ. 16ರಲ್ಲಿ 8ನ್ನ ಕಳೆದ್ರೆ 8. ನಂತರ ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ? ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 4ನ್ನ ಕಳೆದ್ರೆ 2. ನಂತರ 5ರಲ್ಲಿ 3ನ್ನ ಕಳೆದ್ರೆ 2. ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ? 2,28,800 ಅಲ್ವಾ? ನೋಡಿ, ವಿಜೇತ ಅಭ್ಯರ್ಥಿ ಪಡೆದಂತಹ ಮತಗಳ ಅಂತರ ಎಷ್ಟು ಮಕ್ಕಳೇ? 2,28,800 ಮತಗಳ ಅಂತರ. 4ನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರು 2,85,891 ಮೌಲ್ಯದ ಪುಸ್ತಕಗಳು ಮತ್ತು 2ನೇ ವಾರದಲ್ಲಿ ರು 4,768 ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು. 2 ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು? ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳಿಗೆ. ಉಪಪ್ರಶ್ನೆಗಳು ಸಹ ಇವೆ ಮಕ್ಕಳೇ, ಸರಿಯಾಗಿ ಗಮನಿಸಿ. ನೋಡಿ, ಜೂನ್ ಮೊದಲ ವಾರದಲ್ಲಿ ಮಾರಾಟವಾದಂತಹ ಪುಸ್ತಕಗಳ ಮೌಲ್ಯ ಎಷ್ಟು ಮಕ್ಕಳೇ? 2,85,891. ಹೌದಲ್ವಾ? 2ನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ಎಷ್ಟು ಮಕ್ಕಳೇ? 4,768. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಮಕ್ಕಳೇ? 2 ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಅಂತ ಪ್ರಶ್ನೆ ಇದೆ ಮಕ್ಕಳೇ. ಮೊದಲ ಪ್ರಶ್ನೆ ನೋಡಿ, 2 ವಾರಗಳಲ್ಲಿ ವ್ಯಾಪಾರವಾದಂತಹ ಪುಸ್ತಕಗಳ ಮೌಲ್ಯ ಅಂತ ಕೇಳಿದಾಗ ಈ ಎರಡನ್ನು ನಾವು ಕೂಡಬೇಕು ಮಕ್ಕಳೇ. ನೋಡಿ, 1ಕ್ಕೆ 8ನ್ನು ಕೂಡಿದ್ರೆ 9, 9ಕ್ಕೆ 6ನ್ನು ಕೂಡಿದ್ರೆ 15, ದಶಕ 1 ಇಲ್ಲಿ 5, 1ಕ್ಕೆ 8ನ್ನು ಕೂಡಿದ್ರೆ 9, 9ಕ್ಕೆ 7ನ್ನು ಕೂಡಿದ್ರೆ 16, ದಶಕ 1 ಇಲ್ಲಿ 6, ನಂತರ 1ಕ್ಕೆ 5ನ್ನು ಕೂಡಿದ್ರೆ 6, 8ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 8ಕ್ಕೆ 8, 2ಕ್ಕೆ 4ನ್ನು ಕೂಡಿದರೆ 6. ನೋಡಿ, 2 ವಾರ ಮಾರಾಟವಾದ ಪುಸ್ತಕಗಳ ಒಟ್ಟು ಮೌಲ್ಯ ಎಷ್ಟು ಮಕ್ಕಳೇ? 6,86,659. ನಂತರ ಇಲ್ಲಿ ಉಪ ಪ್ರಶ್ನೆ ಏನಿದೆ ನೋಡಿ ಮಕ್ಕಳೇ? ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಇದೆ ಮಕ್ಕಳೇ. ನೋಡಿ, 2ನೇ ವಾರದಲ್ಲಿ ಹೆಚ್ಚು ಪುಸ್ತಕಗಳು ಮಾರಾಟವಾದವು. ನಂತರ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳೇ, ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂತ ಇದೆ ಮಕ್ಕಳೇ. ನೋಡಿ, 2ನೇ ವಾರದಲ್ಲಿ ಹೆಚ್ಚು ಪುಸ್ತಕಗಳು ಮಾರಾಟವಾದವು ಅಲ್ವಾ ಮಕ್ಕಳೇ? 2ನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಒಟ್ಟು ಮೌಲ್ಯದಲ್ಲಿ ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯವನ್ನ ನಾವು ಕಳಿಬೇಕು ಮಕ್ಕಳೇ. ಆಗ ಮೊದಲ ವಾರಕ್ಕಿಂತ 2ನೇ ವಾರದಲ್ಲಿ ಹೆಚ್ಚಾಗಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ನಮಗೆ ಸಿಗುತ್ತೆ. ನೋಡಿ, ಈ ಸಂಖ್ಯೆ 2ನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ 4,768 ಅಲ್ವಾ? ನಂತರ ನೋಡಿ, ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ 2,85,891. ಹಾಗಾದ್ರೆ ಇದರಲ್ಲಿ ಇದನ್ನ ಕಳೀರಿ ಮಕ್ಕಳೇ. 8ರಲ್ಲಿ 1ನ್ನು ಕಳೆದ್ರೆ 7, 6ರಲ್ಲಿ 9ನ್ನು ಕಳೆಯಲು ಸಾಧ್ಯವಿಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. ಆಗ 6 ಆಗುತ್ತೆ ಮಕ್ಕಳೇ. 16ರಲ್ಲಿ 9ನ್ನು ಕಳೆದ್ರೆ 7 ಮಕ್ಕಳೇ. ನಂತರ ನೋಡಿ, ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8ನ್ನು ಕಳೆಯಲು ಸಾಧ್ಯ ಇಲ್ಲ ಅಲ್ವಾ? ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ. ಆಗ 16 ಆಗುತ್ತೆ. 16ರಲ್ಲಿ 8ನ್ನು ಕಳೆದ್ರೆ 8, 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 5ನ್ನು ಕಳೆದ್ರೆ 4, ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 8ನ್ನು ಕಳೆದ್ರೆ 1, ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ? ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 2ನ್ನು ಕಳೆದ್ರೆ 1. ನೋಡಿ, ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ? 1,14,877. ನೋಡಿ ಮಕ್ಕಳೇ, ಮೊದಲ ವಾರಕ್ಕಿಂತ 2ನೇ ವಾರದಲ್ಲಿ ಹೆಚ್ಚಾಗಿ ಮಾರಾಟವಾದ ಪುಸ್ತಕಗಳ ಮೌಲ್ಯ 1,14,877. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 5ನ್ನು ಗಮನಿಸಿ ಮಕ್ಕಳೇ. 6
2, 7, 4, 3 ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, 6, 2, 7, 4, 3 ಈ ಅಂಕಿಗಳನ್ನ ಬಳಸ್ಕೊಂಡ್ಬಿಟ್ಟು ನಂತರ ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನ ನೀವು ಬರೀಬೇಕು ಮಕ್ಕಳೇ. ನೋಡಿ, ಅತಿ ದೊಡ್ಡ ಸಂಖ್ಯೆ, ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 7 ಅಲ್ವಾ? 7, ನಂತರದ ಚಿಕ್ಕ ಸಂಖ್ಯೆ 6, ನಂತರ 4, ನಂತರ 3, ನಂತರ 2. ಅತಿ ದೊಡ್ಡ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 76,432. ಅದೇ ರೀತಿಯಲ್ಲಿ ಚಿಕ್ಕ ಅಂಕಿ ಯಾವುದು ಮಕ್ಕಳೇ? 2 ಅಲ್ವಾ? ನಂತರ ಅದಕ್ಕಿಂತ ದೊಡ್ಡದು 3, ಅದಕ್ಕಿಂತ ದೊಡ್ಡದು 4, ನಂತರ 6, ನಂತರ 7. ನೋಡಿ ಮಕ್ಕಳೇ, 23,467 ಇದು ಅತಿ ಚಿಕ್ಕ ಸಂಖ್ಯೆ. ಹೌದಲ್ವಾ? ಇಲ್ಲೇನು ಕೇಳಿದ್ದಾರೆ ಅಂದ್ರೆ ವ್ಯತ್ಯಾಸವನ್ನ ಕೇಳಿದ್ದಾರೆ ಮಕ್ಕಳೇ. ವ್ಯತ್ಯಾಸವನ್ನ ಹೇಗೆ ಮಾಡೋದು ಮಕ್ಕಳೇ? ವ್ಯತ್ಯಾಸ ಅಂದ್ರೆ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಕಳಿಬೇಕು ಮಕ್ಕಳೇ. ಕಳೆಯಿರಿ ಮಕ್ಕಳೇ. ನೋಡಿ, 2ರಲ್ಲಿ 7 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ. ಆಗ 12 ಆಗುತ್ತೆ ಮಕ್ಕಳೇ. 12ರಲ್ಲಿ 7 ಕಳೆದ್ರೆ 5. ನಂತರ ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 6 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು ಮಕ್ಕಳೇ. ಆಗ 12 ಆಗುತ್ತೆ ಮಕ್ಕಳೇ. 12ರಲ್ಲಿ 6 ಕಳೆದ್ರೆ 6. ನಂತರ ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 4 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. ಆಗ 13 ಆಗುತ್ತೆ ಮಕ್ಕಳೇ. 13ರಲ್ಲಿ 4 ಕಳೆದ್ರೆ 9. ನಂತರ ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 3 ಕಳೆದ್ರೆ 2. ನಂತರ ಇಲ್ಲಿ 7 ಇದೆ ಮಕ್ಕಳೇ. 7ರಲ್ಲಿ 2 ಕಳೆದ್ರೆ 5. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 52,965. ನೋಡಿ ಮಕ್ಕಳೇ, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯ ವ್ಯತ್ಯಾಸ 52,965. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 6ನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಅದು 2006ರ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತ್ತು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಜನವರಿ ತಿಂಗಳಲ್ಲಿ ಇರುವ ದಿನಗಳು ಎಷ್ಟು ಮಕ್ಕಳೇ? 31 ದಿನಗಳು ಅಲ್ವಾ? ಒಂದು ದಿನದಲ್ಲಿ ತಯಾರಿಸುವ ಸ್ಕ್ರೂಗಳು ಎಷ್ಟು ಮಕ್ಕಳೇ? 2,825. ಹಾಗಾದ್ರೆ ಇಲ್ಲಿ ಏನ್ ಕೇಳಿದರೆ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಲಾಗಿತ್ತು ಅಂತ ಕೇಳಿದರೆ, ಅಂದ್ರೆ ಜನವರಿ ತಿಂಗಳಲ್ಲಿ 31 ದಿನಗಳು ಬರ್ತಾವ ಮಕ್ಕಳೇ. ಒಂದು ದಿನಕ್ಕೆ 2,825 ಸ್ಕ್ರೂಗಳನ್ನ ತಯಾರಿಸಿದ್ರೆ 31 ದಿನಗಳಿಗೆ ಎಷ್ಟು ಸ್ಕ್ರೂಗಳನ್ನ ತಯಾರಿಸಿದ ಹಾಗೆ ಆಗುತ್ತೆ ಅಂತ ಪ್ರಶ್ನೆ ಮಕ್ಕಳೇ. ನೋಡಿ, ಆಗ ಏನ್ ಮಾಡಬೇಕು? 31 ದಿನಗಳಲ್ಲಿ ತಯಾರಿಸಿದ ಸ್ಕ್ರೂಗಳು 2,825 31ರಿಂದ ಗುಣಿಸ್ಬೇಕು ಮಕ್ಕಳೇ. ನೋಡಿ, 1 5 5, 1 2 2, 1 8 8, 1 2 2, ಒಂದು ಸ್ಥಾನವನ್ನು ಬಿಡಬೇಕು ಮಕ್ಕಳೇ. ನೋಡಿ, 3 5 15, ದಶಕ 1 5, 3 2 6, 6ಕ್ಕೆ 1 ಕೂಡಿದರೆ 7, 3 8 24, ದಶಕ 2 ಇಲ್ಲಿ 4, 3 2 6, 6ಕ್ಕೆ 2 ಕೂಡಿದರೆ 8. ನಂತರ ಕೂಡಿ ಮಕ್ಕಳೇ, 5, 2ಕ್ಕೆ 5 ಕೂಡಿದರೆ 7, 8ಕ್ಕೆ 7 ಕೂಡಿದರೆ 15, ದಶಕ 1 ಇಲ್ಲಿ 5, 2ಕ್ಕೆ 4 ಕೂಡಿದರೆ 6, 6ಕ್ಕೆ 1 ಕೂಡಿದರೆ 7, ನಂತರ 8ಕ್ಕೆ 8. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು ನೋಡಿ. 2006ರ ಜನವರಿ ತಿಂಗಳಿನಲ್ಲಿ 87,575 ಸ್ಕ್ರೂಗಳನ್ನ ತಯಾರಿಸಿತ್ತು. ನಂತರ ಪ್ರಶ್ನೆ 7 ಗಮನಿಸಿ ಮಕ್ಕಳೇ. ಒಬ್ಬಳು ವ್ಯಾಪಾರಿಯ ಬಳಿ ರು 78,592 ಇದ್ದವು. ಅವಳು ಪ್ರತಿಯೊಂದಕ್ಕೆ ರು 1,200ರಂತೆ 40 ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ರೇಡಿಯೋ ಸೆಟ್ನ ಬೆಲೆ ಎಷ್ಟು ಮಕ್ಕಳೇ? 1,200. ರೇಡಿಯೋಗಳ ಸಂಖ್ಯೆ ಎಷ್ಟು ಮಕ್ಕಳೇ? 40. ಹೌದಾ? ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ 40 ರೇಡಿಯೋ ಸೆಟ್ಗಳ ಬೆಲೆ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ. ಒಂದು ರೇಡಿಯೋಗೆ 1,200 ಆದ್ರೆ 40 ರೇಡಿಯೋಗೆ ಎಷ್ಟಾಗುತ್ತೆ ಮಕ್ಕಳೇ?
ನೋಡಿ ಮಕ್ಕಳೇ, ಸಂಖ್ಯೆಯ ಕೊನೆಯಲ್ಲಿ 0 ಬಂದ್ರೆ ನಾವು ಸುಲಭವಾಗಿ ಗುಣಲಬ್ಧವನ್ನ ಕಂಡುಹಿಡಿಬಹುದು. ಹೌದಲ್ವಾ? ನೋಡಿ, ಮೊದಲು ಸೊನ್ನೆಗಳನ್ನ ಬರ್ಕೊಂಡ್ಬಿಡ್ಬೇಕು. ಇಲ್ಲಿ 2 0 ಇದೆ, ಇಲ್ಲೊಂದು 0 ಇದೆ ಮಕ್ಕಳೇ. 3 0. ಹೌದಲ್ವಾ? ನಂತರ 12 4 48. ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿ ನಾವು ಈ ರೀತಿ ಗುಣಲಬ್ಧವನ್ನ ಕಂಡುಹಿಡಿಬಹುದು. ಅದು ಯಾವಾಗ ಮಕ್ಕಳೇ? ಸಂಖ್ಯೆಯ ಕೊನೆಯಲ್ಲಿ 0 ಇದ್ರೆ. ನೋಡಿ ಮಕ್ಕಳೇ, ಒಂದು ರೇಡಿಯೋ ಸೆಟ್ನ ಬೆಲೆ 1200. ಅಂತಹ 40 ರೇಡಿಯೋಗಳ ಬೆಲೆ 48,000 ಆಗುತ್ತೆ ಮಕ್ಕಳೇ. ಹೌದಲ್ವಾ? ನಂತರ ವ್ಯಾಪಾರಿಯ ಬಳಿ ಇದ್ದ ಹಣ ಎಷ್ಟು ಮಕ್ಕಳೇ? 78,592 ರೂಪಾಯಿ ಇತ್ತು ಅಲ್ವಾ? ಅದರಲ್ಲಿ ರೇಡಿಯೋ ಖರೀದಿಗೆ ಖರ್ಚಾದ ಹಣ ಎಷ್ಟು ಮಕ್ಕಳೇ? 48,000. ಹಾಗಾದ್ರೆ ಅವಳ ಬಳಿ ಉಳಿಯುವಂತಹ ಹಣ ಎಷ್ಟು ಮಕ್ಕಳೇ? ಈ ಸಂಖ್ಯೆನ ನಾವು ಕಳಿಬೇಕು ಮಕ್ಕಳೇ. ನೋಡಿ, 2ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2. 9ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 9ಕ್ಕೆ 9. 5ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 5ಕ್ಕೆ 5. 8ರಲ್ಲಿ 8 ಕಳೆದ್ರೆ 0. 7ರಲ್ಲಿ 4 ಕಳೆದ್ರೆ 3. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 30,592. ಹಾಗಾದ್ರೆ ಆ ವ್ಯಾಪಾರಿಯ ಬಳಿ ಇದ್ದಂತಹ 78,592ರಲ್ಲಿ 40 ರೇಡಿಯೋ ಸೆಟ್ಗಳನ್ನ ಕೊಂಡ ನಂತರ ಉಳಿಯುವಂತಹ ಹಣ ಎಷ್ಟು ಮಕ್ಕಳೇ? 30,592. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಗಮನಿಸಿ 8ನೇ ಲೆಕ್ಕವನ್ನ. ಒಬ್ಬ ವಿದ್ಯಾರ್ಥಿಯು 7,236 56ರಿಂದ ಗುಣಿಸುವ ಬದಲಾಗಿ 65ರಿಂದ ಗುಣಿಸಿದನು. ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. 7,236ಕ್ಕೆ 65ರಿಂದ ಗುಣಿಸ್ಬೇಕು ಮಕ್ಕಳೇ. ಗುಣಿಸಿ. 5 30. ದಶಕ 3. ಇಲ್ಲಿ 0. 5 3 15. 15ಕ್ಕೆ 3 ಕೂಡಿದ್ರೆ 18. ನಂತರ 5 2 10. 10 1 11. ದಶಕ 1. ಇಲ್ಲಿ 1. 7 35. 35ಕ್ಕೆ 1 ಕೂಡಿದ್ರೆ 36. ನಂತರ 1 ಸ್ಥಾನವನ್ನ ಬಿಡಬೇಕು ಮಕ್ಕಳೇ. 6 6 36. ದಶಕ 3. ಇಲ್ಲಿ 6. 6 3 18. 18ಕ್ಕೆ 3 ಕೂಡಿದ್ರೆ 21. ದಶಕ 2. ಇಲ್ಲಿ 1. 6 7 12. 12ಕ್ಕೆ 2 ಕೂಡಿದ್ರೆ 14. ದಶಕ 1. ಇಲ್ಲಿ 4. 6 7 42. 42ಕ್ಕೆ 1 ಕೂಡಿದ್ರೆ 43. ಈಗ ಕೂಡಿ ಮಕ್ಕಳೇ. 0ಗೆ 0. 8ಕ್ಕೆ 6 ಕೂಡಿದ್ರೆ 14. ದಶಕ 1. ಇಲ್ಲಿ 4. 1ಕ್ಕೆ 1 ಕೂಡಿದ್ರೆ 2. 2ಕ್ಕೆ 1 ಕೂಡಿದ್ರೆ 3. 6ಕ್ಕೆ 4 ಕೂಡಿದ್ರೆ 10. ದಶಕ 1. ಇಲ್ಲಿ 0. 3ಕ್ಕೆ 3 ಕೂಡಿದ್ರೆ 6. 6ಕ್ಕೆ 1 ಕೂಡಿದ್ರೆ 7. ನಂತರ 4ಕ್ಕೆ 4. 4,70,340 ಅಲ್ವಾ? ನಂತರ 7,236ಕ್ಕೆ 56ರಿಂದ ಗುಣಿಸಿ ಮಕ್ಕಳೇ. 6 6 36. ದಶಕ 3. ಇಲ್ಲಿ 6. 6 3 18. 18ಕ್ಕೆ 3 ಕೂಡಿದ್ರೆ 21. ದಶಕ 2. ಇಲ್ಲಿ 1. 6 2 12. 12ಕ್ಕೆ 2 ಕೂಡಿದ್ರೆ 14. ದಶಕ 1. ಇಲ್ಲಿ 4. 6 7 42. 42ಕ್ಕೆ 1 ಕೂಡಿದ್ರೆ 43. ನಂತರ 1 ಸಂಖ್ಯೆನ ಬಿಡಿ ಮಕ್ಕಳೇ. 5 6 30. ದಶಕ 3. ಇಲ್ಲಿ 0. 5 3 15. 15ಕ್ಕೆ 3 ಕೂಡಿದ್ರೆ 18. ದಶಕ 1. ಇಲ್ಲಿ 8. 5 2 10. 10ಕ್ಕೆ 1 ಕೂಡಿದ್ರೆ 11. ದಶಕ 1. ಇಲ್ಲಿ 1. 5 7 35. 35ಕ್ಕೆ 1 ಕೂಡಿದ್ರೆ 36. 2 ಕೂಡಿ ಮಕ್ಕಳೇ. 6ಕ್ಕೆ 6. 1ಕ್ಕೆ 1. 4ಕ್ಕೆ 8 ಕೂಡಿದ್ರೆ 12. ದಶಕ 1. ಇಲ್ಲಿ 2. 3ಕ್ಕೆ 1 ಕೂಡಿದ್ರೆ 4. 4ಕ್ಕೆ 1 ಕೂಡಿದ್ರೆ 5. 4ಕ್ಕೆ 6 ಕೂಡಿದ್ರೆ 10. ದಶಕ 1. ಇಲ್ಲಿ 0. 3ಕ್ಕೆ 1 ಕೂಡಿದ್ರೆ 4. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು ಅಂತ ಗಮನಿಸಿ ಮಕ್ಕಳೇ. 4,05,216. ನಂತರ ಏನ್ ಕೇಳಿದರೆ, ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಆಗ ಏನ್ ಮಾಡ್ಬೇಕು ಮಕ್ಕಳೇ? ವ್ಯತ್ಯಾಸವನ್ನ ಕಂಡುಹಿಡಿಬೇಕಲ್ವಾ? 4,70,340ರಲ್ಲಿ 4,05,216 ಕಳಿಬೇಕು ಮಕ್ಕಳೇ.
ಕಳೆಯಿರಿ ಮಕ್ಕಳೇ. 0ಯಲ್ಲಿ 6 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 6 ಕಳೆದ್ರೆ 4, ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 1 ಕಳೆದ್ರೆ 2, ಇಲ್ಲಿ 3 ಇದೆ ಮಕ್ಕಳೇ. 3ರಲ್ಲಿ 2 ಕಳೆದ್ರೆ 1, ಇಲ್ಲಿ 0 ಇದೆ ಮಕ್ಕಳೇ. 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 6ಕ್ಕೆ 6. 4ರಲ್ಲಿ 4 ಕಳೆದ್ರೆ 0. ವ್ಯತ್ಯಾಸ 65,124. ನಂತರ 9ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಬಟ್ಟೆಯು ಬೇಕಾಗುತ್ತದೆ. 40 ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ? ನೋಡಿ ಮಕ್ಕಳೇ, ಸುಳಿವು ಕೊಟ್ಟಿದ್ದಾರೆ. ಅಳತೆಯನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಒಂದು ಅಂಗಿಯನ್ನು ಹೊಲಿಯಲು ಬೇಕಾದ ಬಟ್ಟೆ ಎಷ್ಟು ಮಕ್ಕಳೇ? ಒಂದು ಅಂಗಿಯನ್ನು ಹೊಲಿಯೋದಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತೆ. ಇದನ್ನ ಸೆಂಟಿಮೀಟರ್ಗೆ ಪರಿವರ್ತಿಸ್ರಿ ಮಕ್ಕಳೇ. ನೋಡಿ, 1 ಮೀಟರ್ಗೆ 100 ಸೆಂಟಿಮೀಟರ್ ಅಲ್ವಾ, 2 ಮೀಟರ್ಗೆ 200 ಸೆಂಟಿಮೀಟರ್. ಹಾಗಾಗಿ ನೋಡಿ, 2 × 100 ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್ ಪ್ಲಸ್ 15 ಸೆಂಟಿಮೀಟರ್. 2 × 100 ಎಷ್ಟಾಗುತ್ತೆ ಮಕ್ಕಳೇ? 200 ಪ್ಲಸ್ 15 ಎಷ್ಟು ಸೆಂಟಿಮೀಟರ್ ಆಗುತ್ತೆ? 200 ಪ್ಲಸ್ 15 ಕೂಡಿದ್ರೆ 215 ಸೆಂಟಿಮೀಟರ್ ಆಗುತ್ತೆ ಅಲ್ವಾ. ನಂತರ ಒಟ್ಟು ಬಟ್ಟೆಯ ಅಳತೆ ಎಷ್ಟಿದೆ ಮಕ್ಕಳೇ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಬಟ್ಟೆಯ ಅಳತೆ 40 ಮೀಟರ್. ಈ 40 ಮೀಟರ್ ಅನ್ನ ನಾವು ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು. 1 ಮೀಟರ್ಗೆ 100 ಸೆಂಟಿಮೀಟರ್ ಆದ್ರೆ 40 ಮೀಟರ್ಗೆ 4000 ಸೆಂಟಿಮೀಟರ್. ಒಟ್ಟು ಬಟ್ಟೆಯ ಅಳತೆ ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ? 4000 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ 215 ಸೆಂಟಿಮೀಟರ್ಗೆ ಒಂದು ಅಂಗಿಯನ್ನ ಹೊಲಿಬಹುದಲ್ವಾ. 4000 ಸೆಂಟಿಮೀಟರ್ ಬಟ್ಟೆಯಲ್ಲಿ ಎಷ್ಟು ಅಂಗಿಗಳನ್ನ ಹೊಲಿಬಹುದು ಮಕ್ಕಳೇ? ನೋಡಿ, ಭಾಗಿಸಿ ಮಕ್ಕಳೇ. ಈ ರೀತಿ ನಾವು ಭಾಗಿಸ್ಬೇಕು. 215ರಿಂದ ಭಾಗಿಸ್ಬೇಕು ಮಕ್ಕಳೇ. 215 ಒಂದ್ಲೆ 215. ನೋಡಿ, 0ಗೆ 0, 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8, ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 2 ಕಳೆದ್ರೆ 1. ನಂತರ 215 8ಲೆ 1720. ನೋಡಿ, 0ಗೆ 0, 5ರಲ್ಲಿ 2 ಕಳೆದ್ರೆ 3, 8ರಲ್ಲಿ 7 ಕಳೆದ್ರೆ 1. ಉಳಿಯೋದೆಷ್ಟು ಮಕ್ಕಳೇ? 130. 4000 ಸೆಂಟಿಮೀಟರ್ ಬಟ್ಟೆಯಲ್ಲಿ ನಾವು 18 ಅಂಗಿಗಳನ್ನ ಹೊಲಿಯಬಹುದು. ಉಪ ಪ್ರಶ್ನೆ ಏನಿದೆ ನೋಡಿ, ಎಷ್ಟು ಬಟ್ಟೆಯು ಉಳಿಯುತ್ತದೆ ಅಂತ ಇದೆ. ನೋಡಿ ಮಕ್ಕಳೇ, 4000 ಸೆಂಟಿಮೀಟರ್ ಬಟ್ಟೆಯಲ್ಲಿ 215 ಸೆಂಟಿಮೀಟರ್ ಅಳತೆಯ 18 ಅಂಗಿಗಳನ್ನ ಹೊಲಿಯಬಹುದು. ನಂತರ ಉಳಿಯುವ ಬಟ್ಟೆ 130 ಸೆಂಟಿಮೀಟರ್. 10ನೆಯ ಪ್ರಶ್ನೆಯನ್ನು ಗಮನಿಸಿ. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 4 ಕೆಜಿ 500 ಗ್ರಾಂ ತೂಕದ ಔಷಧಿಗಳನ್ನು ಇಡಲಾಗಿದೆ. 800 ಕೆಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗುವ ಒಂದು ವ್ಯಾನ್ ನಲ್ಲಿ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಪೆಟ್ಟಿಗೆಯಲ್ಲಿಟ್ಟ ಔಷಧಿಗಳ ತೂಕ ಎಷ್ಟು ಮಕ್ಕಳೇ? 4 ಕೆಜಿ 500 ಗ್ರಾಂ. ಹಾಗಾದ್ರೆ 1 ಕೆಜಿಗೆ ಎಷ್ಟು ಗ್ರಾಂಗಳು ಮಕ್ಕಳೇ? 1 ಕೆಜಿಗೆ 1000 ಗ್ರಾಂಗಳು ಅಲ್ವಾ. ಹಾಗಾದ್ರೆ 4 ಕೆಜಿಗೆ 4 × 1000 ಪ್ಲಸ್ 500 ಗ್ರಾಂ ಎಷ್ಟಾಯ್ತು ಮಕ್ಕಳೇ? 4000 ಗ್ರಾಂ ಪ್ಲಸ್ 500 ಗ್ರಾಂ. ಒಟ್ಟು ಎಷ್ಟಾಯ್ತು ಮಕ್ಕಳೇ? 4500 ಗ್ರಾಂ. ವ್ಯಾನ್ ನಲ್ಲಿ ಹೊರಲಾಗುವ ತೂಕ 800 ಕೆಜಿ. 800 ಕೆಜಿ ಅಂದ್ರೆ ಗ್ರಾಂಗಳಲ್ಲಿ ಎಷ್ಟು ಮಕ್ಕಳೇ? ನೋಡಿ, 800 × 1000. ಸಂಖ್ಯೆಯ ಕೊನೆಯಲ್ಲಿ 0 ಬಂದ್ರೆ ನಾವು ಸುಲಭವಾಗಿ ಗುಣಲಬ್ಧವನ್ನ ಕಂಡುಹಿಡಿಬಹುದು ಅಂತ ನಾ ಹೇಳ್ಕೊಟ್ಟಿದ್ದೀನಲ್ವಾ ಮಕ್ಕಳೇ. ನೋಡಿ, ಎಷ್ಟು ಸೊನ್ನೆಗಳಿವೆ? 1 2 3 4 5. 5 ಸೊನ್ನೆಗಳನ್ನ ಬರ್ಕೊಳ್ಬೇಕು ಮಕ್ಕಳೇ. ನಂತರ 8 ಒಂದ್ಲೆ 8. ನೋಡಿ ಮಕ್ಕಳೇ, ಈ ರೀತಿ ಮಾಡಬೇಕು. ಎಷ್ಟಾಯ್ತು? 8 ಲಕ್ಷ ಗ್ರಾಂ. 4500 ಗ್ರಾಂ ತೂಕದ ಎಷ್ಟು ಔಷಧಿಗಳ ಪೆಟ್ಟಿಗೆಗಳನ್ನ ನಾವು ಈ ವ್ಯಾನ್ ನಲ್ಲಿ ಇಡಬಹುದು ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. 8 ಲಕ್ಷ ಗ್ರಾಂ ಅಲ್ಲಿ 4500 ಗ್ರಾಂ ಅನ್ನ ಭಾಗಿಸ್ಬೇಕು ಮಕ್ಕಳೇ. ನೋಡಿ,
ಭಾಗಿಸು 4500. ನಾವು ಸುಲಭ ವಿಧಾನದಲ್ಲಿ ಹೇಗೆ ಮಾಡ್ಬೋದು ಮಕ್ಕಳೇ ಇದನ್ನ? 8 ಲಕ್ಷ ಭಾಗಿಸು 4500. ಈ 2 ಹೋಗುತ್ತೆ ಮಕ್ಕಳೇ. ಉಳಿಯೋದೆಷ್ಟು? 8000 ಭಾಗಿಸು 45. ಇದನ್ನ ನಾವು ಭಾಗಿಸೋಣ ಮಕ್ಕಳೇ. ನೋಡಿ, 45 ಒಂದ್ಲೆ 45. 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5. ಇಲ್ಲಿ 7 ಉಳಿದಿರುತ್ತೆ ಮಕ್ಕಳೇ. 7ರಲ್ಲಿ 4 ಕಳೆದ್ರೆ 3. ನಂತರ ಈ 0ನ ಕೆಳಗಡೆ ಇಳಿಸ್ಕೊಳ್ಳೋಣ ಮಕ್ಕಳೇ. 350 ಆಯ್ತು. 45 7 315. ನೋಡಿ ಮಕ್ಕಳೇ, 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. ಇಲ್ಲಿ 4 ಉಳಿಯುತ್ತೆ ಮಕ್ಕಳೇ. 4ರಲ್ಲಿ 1 ಕಳೆದ್ರೆ 3. 3ರಲ್ಲಿ 3 ಕಳೆದ್ರೆ 0. ನೋಡಿ ಮಕ್ಕಳೇ, ನಂತರ ಈ 0ನ ಕೆಳಗಡೆ ಇಳಿಸ್ಕೊಳ್ಳೋಣ. 350 ಆಯ್ತು. ನಂತರ 45 7 315. ಇದು ಸಹ ನೋಡಿ 0 ಇದೆ. 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನ ಪಡಿಬೇಕು. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. 4 ಉಳಿಯುತ್ತೆ ಮಕ್ಕಳೇ. 4ರಲ್ಲಿ 1 ಕಳೆದ್ರೆ 3. 3ರಲ್ಲಿ 3 ಕಳೆದ್ರೆ 0. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 177. 4500 ಗ್ರಾಂ ತೂಕದ 177 ಪೆಟ್ಟಿಗೆಗಳನ್ನ ನಾವು ಈ ಒಂದು ವ್ಯಾನ್ ನಲ್ಲಿ ಹೇರಬಹುದು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ ಮಕ್ಕಳೇ, 11ನೇ ಪ್ರಶ್ನೆಯನ್ನು ಗಮನಿಸಿ. ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು 1 ಕಿಲೋಮೀಟರ್ 875 ಮೀಟರ್ ಇದೆ. ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ. 6 ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ. ವಿದ್ಯಾರ್ಥಿಯ ಶಾಲೆ ಮತ್ತು ಮನೆಯ ನಡುವಿನ ದೂರ ಎಷ್ಟಿದೆ ಮಕ್ಕಳೇ? 1 ಕಿಲೋಮೀಟರ್ 875 ಮೀಟರ್ ಇದೆ. ಆ ವಿದ್ಯಾರ್ಥಿಯು ಒಂದು ದಿನಕ್ಕೆ ಶಾಲೆಯಿಂದ ಮನೆಗೆ ಎರಡೂ ಕಡೆಯ ದೂರ ಎಷ್ಟಾಗುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ಶಾಲೆಗೆ ಹೋಗುವ ದೂರ ಎಷ್ಟಿದೆ ಮಕ್ಕಳೇ? 1 ಕಿಲೋಮೀಟರ್ 875 ಮೀಟರ್ ಇದೆ. ಅಷ್ಟೇ ದೂರ ಬರುವಾಗಲೂ ಸಹ ಆಗಿರುತ್ತೆ ಅಲ್ವಾ? ಹಾಗಾಗಿ ನಾವು ಒಂದು ದಿನಕ್ಕೆ ಶಾಲೆಯಿಂದ ಮನೆಗೆ ಎರಡೂ ಕಡೆಗೆ ಹೋಗಿ ಬರುವಂತಹ ದೂರವನ್ನ ಕಂಡುಹಿಡಿಬೇಕು ಮಕ್ಕಳೇ. 1 ಕಿಲೋಮೀಟರ್ಗೆ 1000 ಮೀಟರ್ ಮಕ್ಕಳೇ. ಹಾಗಾದ್ರೆ 1000 ಮೀಟರ್ ಪ್ಲಸ್ 875 ಮೀಟರ್ ಎಷ್ಟಾಗುತ್ತೆ ಮಕ್ಕಳೇ? 1875 ಮೀಟರ್ ಆಗುತ್ತೆ. ಅಂದ್ರೆ ಎರಡೂ ಕಡೆಯ ದೂರವನ್ನ ನಾವು ಕಂಡುಹಿಡಿಬೇಕಲ್ವಾ ಮಕ್ಕಳೇ? ನೋಡಿ, 2 5 10 ದಶಕ 1 ಇಲ್ಲಿ 0. 2 7 14. 14ಕ್ಕೆ 1 ಕೂಡಿದ್ರೆ 15 ದಶಕ 1 ಇಲ್ಲಿ 5. 2 8 16. 16ಕ್ಕೆ 1 ಕೂಡಿದ್ರೆ 17 ದಶಕ 1 7. 2 1 2. 2ಕ್ಕೆ 1 ಕೂಡಿದ್ರೆ 3. ನೋಡಿ ಮಕ್ಕಳೇ, ಎಷ್ಟಾಯ್ತು? 3750 ಮೀಟರ್ ಆಯ್ತು ಮಕ್ಕಳೇ. ಹಾಗಾದ್ರೆ ಆ ವಿದ್ಯಾರ್ಥಿಯು ಎರಡೂ ಕಡೆ ಅಂದ್ರೆ ಶಾಲೆಗೆ ಹೋಗುವ ಮತ್ತು ಬರುವಂತಹ ದೂರ ಎಷ್ಟು ಮಕ್ಕಳೇ? 3750 ಮೀಟರ್ ಅಲ್ವಾ? ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಮಕ್ಕಳೇ, ವಿದ್ಯಾರ್ಥಿ 6 ದಿನ ಕ್ರಮಿಸಿದಂತಹ ದೂರವನ್ನ ನಾವು ಕಂಡುಹಿಡಿಬೇಕು. 6 ದಿನ ಕ್ರಮಿಸಿದಂತಹ ದೂರ ಹೇಗೆ ಕಂಡುಹಿಡಿಯೋದು ಮಕ್ಕಳೇ? ನೋಡಿ, ಒಂದು ದಿನಕ್ಕೆ 3750 ಮೀಟರ್ ದೂರ ನಡೀತಾಳಲ್ವಾ? ಹಾಗಾದ್ರೆ ನಾವು 6 ದಿನದ ದೂರವನ್ನ ಕಂಡುಹಿಡಿಬೇಕು. ಇಂಟು 6 ಇದನ್ನ ಗುಣಿಸಿ ಮಕ್ಕಳೇ. 6 0 0. 6 5 30 ದಶಕ 3 ಇಲ್ಲಿ 0. 6 7 42. 42ಕ್ಕೆ 3 ಕೂಡಿದ್ರೆ 45 ದಶಕ 4 ಇಲ್ಲಿ 5. 6 3 18. 18ಕ್ಕೆ 4 ಕೂಡಿದ್ರೆ 22 ಮಕ್ಕಳೇ. ಅವಳು ಕ್ರಮಿಸಿದಂತಹ ದೂರ ಎಷ್ಟು ಮಕ್ಕಳೇ? 22 ಕಿಲೋಮೀಟರ್. ನಂತರ 500 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಂದು ಪಾತ್ರೆಯು 4 ಲೀಟರ್ ಮತ್ತು 500 ml ಮೊಸರನ್ನು ಹೊಂದಿದೆ. 25 ml ಗಾತ್ರವಿರುವ ಎಷ್ಟು ಲೋಟಗಳನ್ನು ಅದನ್ನು ತುಂಬಲು ಸಾಧ್ಯವಿದೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಪಾತ್ರೆಯಲ್ಲಿರುವ ಮೊಸರು ಎಷ್ಟು ಮಕ್ಕಳೇ? 4 ಲೀಟರ್ 500 ml ಅಲ್ವಾ? 4 ಲೀಟರ್ ಅಂದ್ರೆ ಎಷ್ಟು ಮಕ್ಕಳೇ?
1 ಲೀಟರ್ಗೆ 1000 ml ಹೌದಲ್ವಾ? ಹಾಗಾದ್ರೆ 4 ಲೀಟರ್ಗೆ 4000 ml ಪ್ಲಸ್ 500 ml ಎಷ್ಟಾಯ್ತು ಮಕ್ಕಳೇ? 4500 ml. ಲೋಟದ ಗಾತ್ರ ಎಷ್ಟಿದೆ ಮಕ್ಕಳೇ? 25 ml ಇದೆ. 4500 ml ಮೊಸರಿದೆ. ಈ ಮೊಸರನ್ನ 25 ml ಅಳತೆಯನ್ನು ಹೊಂದಿರುವಂತಹ ಲೋಟದಲ್ಲಿ ನಾವು ಹಾಕಬೇಕು. ಅಂತಹ ಎಷ್ಟು ಲೋಟದಲ್ಲಿ ನಾವು ಮೊಸರನ್ನು ತುಂಬಲು ಸಾಧ್ಯ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ಆಗ ಏನ್ ಮಾಡಬೇಕು ಮಕ್ಕಳೇ? 4500 ml ಭಾಗಿಸು 25 ml. 4500 ಭಾಗಿಸು 25. 25 ಅಂದ್ರೆ 25 ಮಕ್ಕಳೇ. ನೋಡಿ, 5ರಲ್ಲಿ 5 ಕಳೆದ್ರೆ 0, 4ರಲ್ಲಿ 2 ಕಳೆದ್ರೆ 2. ನಂತರ ಈ 0ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ. 200 ಆಯ್ತು. 25 ಎಂಟ್ಲೆ 200. ನೋಡಿ ಮಕ್ಕಳೇ, 0, 0ರಲ್ಲಿ 0 ಕಳೆದ್ರೆ 0, 0. ನಂತರ ಈ 0ನ ಕೆಳಗಡೆ ಇಳಿಸ್ಕೊಳ್ಳೋಣ ಮಕ್ಕಳೇ. ನಾವು ಸುಲಭವಾಗಿ ಈ 0ನ ಇಲ್ಲೇ ಬರೀಬಹುದು. ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಮಕ್ಕಳೇ. 0ನ ಕೆಳಗಡೆ ಇಳಿಸ್ಕೋಬೇಕು. 25 0ಲೆ 0, ನಂತರ 0. ಉತ್ತರ ಎಷ್ಟು ಬಂತು ಮಕ್ಕಳೇ? 180. ನೋಡಿ ಮಕ್ಕಳೇ, 25 ml ಗಾತ್ರದ ಮೊಸರನ್ನು ನಾವು 180 ಲೋಟಗಳಲ್ಲಿ ತುಂಬಲು ಸಾಧ್ಯವಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಉತ್ತರ 180. ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.3 ಅನ್ನು ತಿಳಿಯೋಣ ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.